ಬಸನಗೌಡ ಪಾಟೀಲ್ ಯತ್ನಾಳ್ ಕೊತ ಅಂತ ಕುದಿತಾ ಇದ್ದಾರೆ. ನಿನ್ನೆ ಕೂಡ ಶಪಥ ಮಾಡಿದ್ರು, ಇವತ್ತು ಕೂಡ ಸಿಡಿದಿದ್ದಾರೆ. ಒಂದ್ ಕಡೆಗೆ ಬಿಜೆಪಿಯ ಅದರಲ್ಲೂ BY ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಯುಗಾದಿ ಹಬ್ಬದ ದಿನದಂತೆ ಒಂದು ಹೊಸ ಸುಳಿವನ್ನ ಕೊಟ್ಟಿದ್ದಾರೆ. ರಾಜಕೀಯ ಮನ್ವಂತರಕ್ಕೆ ಕಾರಣ ಆಗುತ್ತಾ ಈ ಎಲ್ಲ ಬೆಳವಣಿಗೆಗಳು ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಯತ್ನಾಳ್ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯತ್ನಾಳ್ ಉತ್ತರ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಏನಾಗುತ್ತೆ, ರಾಜಕೀಯ ಪಲ್ಲಟಗಳಿಗೆ ಏನಾದ್ರೂ ಕಾರಣ ಆಗುತ್ತಾ? ಹೊಸ ಪಕ್ಷ ಕಟ್ಟುವಂತಹ ಸುಳಿವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಡ್ತಾ ಇದ್ದಾರೆ. ಯುಗಾದಿಯಂದೇ ಯತ್ನಾಳ್ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. BS ಯಡಿಯೂರಪ್ಪ ಕುಟುಂಬ ಪಕ್ಷದಲ್ಲಿ ಮುಂದುವರಿಸೋದಾದ್ರೆ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಹಿಂದೂ ಪಕ್ಷ ಅಸ್ತಿತ್ವಕ್ಕೆ ತರಬೇಕಾಗತ್ತೆ. ವಿಜಯದಶಮಿ ವೇಳೆಗೆ ಹೊಸ ಪಕ್ಷವನ್ನ ನಾವು ರಚನೆ ಮಾಡ್ತೀವಿ. ಇದು ವಿಜಯಪುರದಲ್ಲಿ ಉಚ್ಚಾಟಿತ ನಾಯಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿರೋದು. ಪಾರ್ಟಿಯಿಂದ ಇವರನ್ನ ಎಕ್ಸ್ಪೆಲ್ ಮಾಡಿದ ಬಳಿಕ ಬಹುತೇಕ ಇವರು ಹೊಸ ಪಕ್ಷದತ್ತ ಮುಖ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಒಂದು 3-4 ದಿನ ಸುಮ್ಮನಿದ್ರು, ಇವತ್ತು ಹೇಳ್ತಾ ಇದ್ದಾರೆ. ಬಟ್ ಈಗ ಆಲ್ರೆಡಿ ಹಿಂದುತ್ವದ ಪೇಟೆಂಟು ಬಿಜೆಪಿ ಕೈಯಲ್ಲಿರೋದ್ರಿಂದ ಇವರ ಈ ಆಸೆಗೆ ಜನರ ಅಭಿಪ್ರಾಯ ಪರವಾಗಿ ಬರುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಎಷ್ಟು ಜನ ಇವ್ರ ಜೊತೆಗೆ ಹೊಸ ಪಾರ್ಟಿ ಕಟ್ಟೋದಕ್ಕೆ ಹೋಗ್ತಾರೆ? ರಾಜ್ಯ ರಾಜಕೀಯದಲ್ಲಿ ಹೊಸ ಪಕ್ಷವನ್ನ ಕಟ್ಟದವ್ರ ಸಂಖ್ಯೆಗೇನು ಕಡಿಮೆ ಇಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ ಯಡಿಯೂರಪ್ಪ ಅವರು, ಬಂಗಾರಪ್ಪ ಅವರು, ಯಾರು ಕೂಡ ಅದರಲ್ಲಿ ಶ್ರೀರಾಮುಲು ಅವರು, ಜನಾರ್ದನ ರೆಡ್ಡಿ ಅವರು, ಯಾರು ಕೂಡ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆ ಅಷ್ಟೊತ್ತಿಗೆ ಆ ಪಕ್ಷ ಸಸ್ಟೇನೇ ಆಗಿರಲಿಲ್ಲ. ಸೊ ಪಕ್ಷ ಅನೌನ್ಸ್ ಮಾಡೋದು ಸುಲಭ, ಸವಾಲುಗಳು ನೂರಾರು. ಇದು ಬ್ಲ್ಯಾಕ್ ಮೇಲ್ ತಂತ್ರದ ಭಾಗ ಆಗ್ತಿದೆಯಾ? ಕುತೂಹಲ ಇದೆ. ಬಟ್ ಯತ್ನಾಳ್ ಅವರು ಮುಂದಿನ ನಡೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ. ಮೇಲೆ ಯಾಕಂದರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾಗಂಥ ಮನೋಭಾವನೆ ಇಲ್ಲ ನಮ್ಮದು. ನಾವು ಎಲ್ಲ ಸಹನ ಮಾಡ್ಕೊಂಡು ಬಂದೀವಿ. ಅವ್ರು ಕಲ್ಲು ಒಗಿತಾರೆ ಗಣಪತಿ ಮೇಲೆ, ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ವಿರೋಧ ಮಾಡ್ತಾರೆ. ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡೋದಿಲ್ಲ. ಆದಾಗ್ಯೂ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತರೂ ಮುಸ್ಲಿಂ ಪಕ್ಷ ಇದೆ, ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಆದರೆ BJP ಹಿಂದೂ ಪಕ್ಷ ಆಗಬೇಕಂದ್ರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ. ಆವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತಾರೆ. ನಿಶ್ಚಿತವಾಗಿ ನೋಡ್ರಿ, BJPಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ? ಹಿಂದೂಗಳ ರಕ್ಷಣೆ ಆಗ್ತದೆ, ಅಭಿವೃದ್ಧಿ ಮಾಡ್ತಾರೆ, ಪ್ರಾಮಾಣಿಕರದಾರ್ತಾರೆ. ನೀವು ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಕ್ಕೆ ಎಷ್ಟು ಮೋಸ ಮಾಡಿದ್ರಿ? ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ, ನಾನು ಮುಗಿಸ್ತೀನಿ, ಮೋಸ ಮಾಡಿದ್ರಿ. ನನ್ನ ನಗರಕ್ಕೆ ಬಂದಂಥ 125 ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರಿ. ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ, ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ. ನಾವು ದೇಶ ಇವತ್ತು ಸುರಕ್ಷಿತ ಇದ್ದರೆ ನರೇಂದ್ರ ಮೋದಿಯವರಿಂದ. ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ. ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ, ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವೀರಶೈವರು BJPಯಿಂದ ದೂರ ಸರಿಬಿಡ್ತಾರೆ, ಭಯದಿಂದ ಹೊರಗೆ ಬನ್ನಿ. ನೀವು ನಿರ್ಣಯ ತಗೋದಾಗಲಿಲ್ಲ, ಮತ್ತು ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಮಾಡಿದ್ರಿ ಅಂದರೆ, ಆದರೆ ಆ ವಿಜಯೇಂದ್ರ ಬಂದು ಅಶೋಕ್ ಹೇಳ್ತಾನೆ ಅದನ್ನು ಪ್ರಸ್ತಾಪ ಮಾಡಿಬಿಡಿ. ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, DK ಶಿವಕುಮಾರ್, ವಿಜಯೇಂದ್ರಗೆ, ನೀ ಏನಾದರೂ ಭಾಳ ಜಿಗಿದಾಡಿದಂದರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ, ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ CBI ಕೊಟ್ಟು ನೀನು ಬರೋಬ್ಬರಿ ಮಾಡ್ತೀವಿ ಅಂದಿದ್ದಕ್ಕೆ BJPಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧಪತನ ಮಾಡಲಿಕ್ಕೆ ವಿಜಯೇಂದ್ರ ಕಾರಣ ಅದಾನೆ. ಇದನ್ನು ಕೇಂದ್ರ ಹೈಕಮಾಂಡ್ ತಿಳ್ಕೋದೇ ಹೋದರೆ ಮುಂದೆ ಏನಾದರೂ ಒಂದು ನಾವು ನಿರ್ಣಯ ಮಾಡಿದ್ವಿ ಅಂದ್ರೆ ನಾವು ಸರ್ವೆ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ. ಇನ್ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು, ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ, ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾಯಿದೆ, ಫೋನ್ ಬರ್ತಾಯಿದೆ.
ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಕೆಲ ಮಾಸ್ ಲೀಡರ್ಸ್ ಹಿಡಿದದ್ದು ಹೊಸ ಪಕ್ಷ ಕಟ್ಟೋದಕ್ಕೆ ಹೋಗಿ ಕೈ ಸುಟ್ಕೊಂಡ ಅನೇಕ ಎಕ್ಸಾಂಪಲ್ಗಳು ನಮ್ಮ ಮುಂದೆ ಇದೆ. ತುಂಬಾ ಹಿಂದಕ್ಕೆ ಹೋಗೋದೇನು ಬೇಡ. ಈಗ ಬಂಗಾರಪ್ಪ, ಯಡಿಯೂರಪ್ಪ, ಶ್ರೀರಾಮ್ಲು ಇರ್ಬೋದು ಅಥವಾ ಜನಾರ್ದನ ರೆಡ್ಡಿ ಇರ್ಬೋದು, ಅವ್ರದ್ದೆಲ್ಲ ಪಕ್ಷ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಏನಾಯ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ಈಗ ಯತ್ನಾಳ್ ಅವರು ಅಂಥದ್ದೇ ಸುಳಿವನ್ನು ಕೊಡ್ತಾ ಇದ್ದಾರೆ. ಈ ಧೈರ್ಯ, ಈ ಸ್ಟ್ರಾಟಜಿ ಹಿಂದಿರುವಂತಹ ಲೆಕ್ಕಾಚಾರ ಏನು? ನಿಜವಾಗ್ಲೂ ಅನುಷ್ಠಾನಕ್ಕೆ ತರ್ತಾರ ಅಥವಾ ಕೇವಲ ಹೆದರಿಸುವಂತಹ ತಂತ್ರನ ಇದು? ಅಂತ ಸಾಮಾನ್ಯವಾಗಿ ಪಕ್ಷದಲ್ಲಿ ಅಪಮಾನಕರ ಆದರೆ ಪಕ್ಷದಿಂದ ಹೊರಗೆ ಬಂದು ಅಥವಾ ಬೇರೆ ಕಾರಣಕ್ಕೆ ಆಚೆ ಬಂದು ಈ ಥರ ಈಗ ಉಚ್ಚಾಟನೆ ಆಗಿದ್ದಾರೆ ಯತ್ನಾಳ್. ಈ ಥರ ಆಚೆ ಬಂದಾಗ ಆ ಪ್ರತಿಷ್ಠೆ, ಆ ಜಿದ್ದಿಟ್ಕೊಂಡು ಹೊಸ ಪಕ್ಷ ಕಟ್ತಾರೆ. ಯತ್ನಾಳ್ ವಿಚಾರದಲ್ಲಿ ಇವರು ಕೂಡ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ತಮಗೂ ಕೂಡ ಅವಮಾನ ಆಗಿದೆ, ಜೊತೆಗೆ ಬೇರೆ ಬೇರೆಯವರು ಕೂಡ ಹಿಂದುತ್ವದ ರಕ್ಷಣೆ, ಹಿಂದೂಗಳಿಗಾಗಿ ಹೊಸ ಪಕ್ಷ ಕಟ್ಟಿ ಅಂತ ಹೇಳ್ತಿದ್ದಾರೆ. ಈ ಹಿಂದಿನ ಉದಾಹರಣೆಗಳು ರಾಜಕೀಯ ಕಾರಣಕ್ಕಾಗಿ ರಾಜಕೀಯ ಪಕ್ಷ ಕಟ್ಟಿದ್ದಾರೆ. ಆ ನಂತರ ಏನಾಯಿತು ಅಂತ ನಂತರ ಆ ಮಾತೃಪಕ್ಷದಲ್ಲಿ ವಿಲೀನ ಆಯಿತು. ಇವರ ವಿಚಾರದಲ್ಲಿ ಯಾಕೆ ರಾಜಕೀಯವಾಗಿ ಕುತೂಹಲ ಸೆಳೀತಾ ಇದೆ ಅಂದರೆ ಹಿಂದುತ್ವದ ಕಾನ್ಸೆಪ್ಟ್ ಇಟ್ಕೊಂಡು ಹೊಸ ಪಕ್ಷ ಕಟ್ತೇನೆ ಅನ್ನುವಂಥ ಸುಳಿವನ್ನು ಇವರು ಕೊಟ್ಟಿದ್ದಾರೆ. ಇವರು ಕೂಡ ಒಬ್ಬ ಹಿಂದೂ ಪರ ನಾಯಕ, ಒಂದು ರೀತಿಯಲ್ಲಿ ಪ್ರಖರವಾದ ಹಿಂದುತ್ವವಾದಿ. ಬಿಜೆಪಿಯಲ್ಲೂ ಕೂಡ ಬೇರೆ ಬೇರೆ ಹಿಂದುತ್ವದ ಪರ ಇದ್ದಂಥ ನಾಯಕರಿಗೂ ಕೂಡ ಅವಮಾನ ಆಗಿದೆ, ನನಗೂ ಕೂಡ ಅವಮಾನ ಆಗಿದೆ. ಆ ಮೂಲಕ ಎಲ್ಲ ಒಂದು ಕಡೆ ಬಿಜೆಪಿಯಲ್ಲಿ ಹಿಂದೂ ಪರ ನಾಯಕರಿಗೆ ರಕ್ಷಣೆ ಇಲ್ಲ, ಅಲ್ಲಿ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ. ಇನ್ನೊಂದು, ಹಿಂದೂ ಪರ ಇರುವಂತಹ ಸಂಘಟನೆಗಳು, ಹಿಂದೂ ಪರ ಇರುವಂತಹ ಜನರು ಖುದ್ದಾಗಿ ತಾವೇ ಆಸಕ್ತಿ ತೋರಿಸಿ ನೀವು ಹೊಸ ಪಕ್ಷ ಕಟ್ಟಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂತಹ ವಿಚಾರವನ್ನು ಇವ್ರಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೊಂದು ಪ್ರಾಯೋಗಿಕವಾಗಿ ಮಾಡಿ ನೋಡೋಣ ಅನ್ನುವಂತಹ ಆಸಕ್ತಿಯನ್ನು ಕೂಡ ಇವರು ಕೂಡ ತೋರಿಸ್ತಾ ಇದ್ದಾರೆ. ಈ ಯುಗಾದಿಗೆ ಅದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷ ಕಟ್ತೇವೆ, ತರ್ತೇವೆ, ಸ್ಥಾಪನೆ ಮಾಡ್ತೇವೆ ಅನ್ನುವಂತಹ ಸುಳಿವು ಕೊಟ್ಟಿದ್ದಾರೆ. ಈಗ ಈ ವಿಚಾರವನ್ನು ಇಟ್ಕೊಂಡು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ, ಯಾವ ರೀತಿ ಜಾರಿ ಮಾಡ್ತಾರೆ ಅಂತ ನೋಡಬೇಕು. ರಾಜ್ಯ ಪ್ರವಾಸ ಮಾಡ್ತೇನೆ, ಜನರ ಪಲ್ಸ್ ಯಾವ ರೀತಿ ಇದೆ, ಜೊತೆಗೆ ಹಿಂದುತ್ವದ ವಿಚಾರದಲ್ಲಿ ಜನ ಯಾವ ರೀತಿ ಒಲವು ತರಿಸ್ತಾರೆ, ಹೊಸ ಪಕ್ಷ ಕಟ್ಟೋದಕ್ಕೆ ಯಾವ ರೀತಿ ವೇದಿಕೆ ಸಿದ್ಧವಾಗುತ್ತೆ, ಇವೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ರಾಜ್ಯ ಪ್ರವಾಸ ಮಾಡಿ ಇವರು ಅಧ್ಯಯನ ಮಾಡ್ತಾರೆ. ಅನಂತರ ಹೊಸ ಪಕ್ಷದ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆದರೆ ಈಗ ಅವ್ರ ಜೊತೆ ಯಾರೆಲ್ಲ ನಿಂತಿದ್ದಾರೆ ಅನ್ನೋಂಥದ್ದು ಕೂಡ ಮುಖ್ಯ. ಸದ್ಯಕ್ಕೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೋಬೇಕು, ವಾಪಸ್ಸು ಪಕ್ಷಕ್ಕೆ ರೀಎಂಟ್ರಿ ಮಾಡಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಅವರ ತಂಡದವರು ಮಾಡ್ತಿದ್ದಾರೆ. ಆ ಪ್ರಯತ್ನವನ್ನು ಸ್ವಲ್ಪ ದಿನಗಳ ಕಾಲ ಕಾದು ನೋಡಿ ನಂತರ ಹೊಸ ಪಕ್ಷದ ಅಧಿಕೃತ ತೀರ್ಮಾನಕ್ಕೆ ಯತ್ನಾಳ್ ಬರೋ ಸಾಧ್ಯತೆ ಇದೆ. ಈ ಮಧ್ಯೆ ರಾಜ್ಯ ಪ್ರವಾಸ ಮಾಡಿ ಯಾವ ರೀತಿ ವೇದಿಕೆ ಸಿದ್ಧ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಒಂದು ರೀತಿಯಲ್ಲಿ ಗಮನಿಸ್ತಾರೆ. ಒಟ್ಟಾರೆಯಾಗಿ ಹೊಸ ಪಕ್ಷದ ಕಟ್ಟುವಂತಹ ಸುಳಿವು ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.